ಇಶಾನಳ ಮರಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದರಲ್ಲಿ? ಇವತ್ತು ಸೋಷಿಯಲ್ ಮೀಡಿಯಾ ತೆರೆದರೆ ಸಾಕು, ವರದಿ ಬಹಿರಂಗವಾಯಿತು, ಅಸಲಿ ಸತ್ಯ ಇಲ್ಲಿದೆ ಅನ್ನುವ ನೂರಾರು ತಮ್ಲೈನ್ಗಳು ನಿಮ್ಮ ಕಣ್ಣಿಗೆ ಬೀಳುತ್ತಿರಬಹುದು. ಆದರೆ ಕಾನೂನಿನ ಅರಿವಿರುವ ಪ್ರತಿಯೊಬ್ಬರಿಗೂ ಗೊತ್ತು, ನ್ಯಾಯಾಲಯದ ಅಂಗಳದಲ್ಲಿ ಮತ್ತು ತನಿಖಾ ಸಂಸ್ಥೆಗಳ ಕಡತಗಳಲ್ಲಿ ಕಾನೂನು ಹೇಗೆ ಕೆಲಸ ಮಾಡುತ್ತದೆ ಎಂದು. ಇವತ್ತು ನಾನು ನಿಮ್ಮ ಮುಂದೆ ನಿಂತಿರುವುದು ಬರೀ ಹರಿದಾಡುವ ವರದಿಗಳನ್ನು ಚರ್ಚಿಸುವುದಕ್ಕಲ್ಲ. ಈ ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಏನು ನಡೆಯುತ್ತಿದೆ, ಪೋಸ್ಟ್ ಮಾರ್ಟಮ್ ವರದಿ ನಿಜವಾದ ತಾಂತ್ರಿಕತೆ ಏನು ಮತ್ತು ಇಶಾನಳಿಗೆ ನ್ಯಾಯ ಸಿಗುವ ಹಾದಿ ಹೇಗಿದೆ ಎಂಬುದನ್ನು ಅತ್ಯಂತ ಜವಾಬ್ದಾರಿಯಿಂದ ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ನೋಡಿ ಸಹೋದರರೇ, ಅನೇಕರಿಗೆ ಒಂದು ದೊಡ್ಡ ಗೊಂದಲವಿದೆ. ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆಯಂತೆ, ಅದರಲ್ಲಿ ಏನೆಲ್ಲ ಇರಬಹುದು, ಮಾಧ್ಯಮಗಳಿಗೆ ಅದು ಸಿಗುತ್ತದೆ ಎಂದು. ಇಲ್ಲಿ ನಾವು ಕಾನೂನಿನ ಪ್ರಮುಖ ವಿಭಾಗವಾದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಥವಾ ಹಳೆಯ CRPC ತತ್ವಗಳನ್ನು ಆಳವಾಗಿ ಅರ್ಥೈಸಿಕೊಳ್ಳಬೇಕು. ಮೊದಲನೇದಾಗಿ ಮರಣೋತ್ತರ ಪರೀಕ್ಷೆ ಅಥವಾ ಪೋಸ್ಟ್ ಮಾರ್ಟಮ್ ಎಂಬುದು ಬರೀ ಒಂದು ಕಾಗದದ ತುಂಡಲ್ಲ, ಅದೊಂದು ವೈದ್ಯಕೀಯ ಕಾನೂನಾತ್ಮಕ ಸಾಕ್ಷಿ, ಮೆಡಿಕಲ್ ಲೀಗಲ್ ಎವಿಡೆನ್ಸ್. ತಜ್ಞ ವೈದ್ಯರು ನಡೆಸುವ ಈ ಪರೀಕ್ಷೆಯ ಸಂಪೂರ್ಣ ವರದಿಯ ಸೀಲ್ಡ್ ಕವರ್, ಅಂದರೆ ಮುಚ್ಚಿದ ಲಕೋಟೆಯಲ್ಲಿ ನೇರವಾಗಿ ತನಿಖಾಧಿಕಾರಿಗಳಿಗೆ ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಕೆಯಾಗುತ್ತದೆ. ಯಾವುದೇ ಅಧಿಕೃತ ಪೋಸ್ಟ್ ಮಾರ್ಟಮ್ ವರದಿಯನ್ನು ಸಾರ್ವಜನಿಕವಾಗಿ ಅಥವಾ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಹಾಗಾದರೆ ಹೊರಗಡೆ ಕೇಳಿಬರುತ್ತಿರುವ ಮಾತುಗಳು ಏನು? ಅದು ತನಿಖಾಧಿಕಾರಿಗಳಿಗೆ ಸಿಗುವ ಪ್ರಾಥಮಿಕ ಸುಳಿವುಗಳು, ವೈದ್ಯರು ನೀಡುವ ಸೂಚನೆಗಳ ಆಧಾರದ ಮೇಲೆ ಅದು ಸಾಧಾರಣ ಸಾವು ಅಥವಾ ಕುತ್ತಿಗೆಯ ಮೇಲಾದ ಗುರುತುಗಳು, ದೇಹದ ಮೇಲಾದ ಗಾಯಗಳು, ಶ್ವಾಸಕೋಶದ ಸ್ಥಿತಿ, ಇವುಗಳನ್ನು ಆಧರಿಸಿ ಅದು ಸ್ವಾಭಾವಿಕವಲ್ಲದ ಮರಣ ಹೌದೇ ಅಲ್ಲವೇ ಎಂಬುದು ಪೊಲೀಸರು ಪ್ರಾಥಮಿಕವಾಗಿ ನಿರ್ಧರಿಸುತ್ತಾರೆ. ಆದ್ದರಿಂದ ಯಾವುದಾದರೂ ವರದಿ ನನ್ನ ಕೈಯಲ್ಲಿದೆ ಎಂದು ಪ್ರತಿಪಾದಿಸಿದರೆ ಅದು ಕಾನೂನಾತ್ಮಕವಾಗಿ ನಿಜವಲ್ಲ. ಆದರೆ ತನಿಖೆಯ ಹಾದಿ ಯಾವ ಕಡೆ ಸಾಗುತ್ತದೆ ಎಂಬುದಕ್ಕೆ ವೈದ್ಯಕೀಯ ಸುಳಿವುಗಳು ಸ್ಪಷ್ಟ ದಾರಿ ತೋರಿಸುತ್ತದೆ. ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಹೆಣ್ಣಿಗೆ ನೀಡಿದ ಸ್ಥಾನಮಾನ ಅತ್ಯುತ್ತಮವಾದದ್ದು. ಮದುವೆ ಎನ್ನುವುದು ಇಬ್ಬರು ವ್ಯಕ್ತಿಗಳ ಅಥವಾ ಎರಡು ಕುಟುಂಬಗಳ ನಡುವಿನ ಪವಿತ್ರ ಬಂಧ. ಗಂಡನ ಮನೆಗೆ ಬರುವ ಹೆಣ್ಣು ಮಗಳು ಆ ಮನೆಯ ಅನುಗ್ರಹ, ಆಕೆಗೆ ಗೌರವ, ಭದ್ರತೆ ಮತ್ತು ಪ್ರೀತಿ ನೀಡುವುದು ಪ್ರತಿಯೊಬ್ಬ ಗಂಡನ ಮತ್ತು ಆ ಕುಟುಂಬದ ಪ್ರಥಮ ಕರ್ತವ್ಯ. ಆದರೆ ಯಾವಾಗ ಒಂದು ಸಂಸಾರದಲ್ಲಿ ಇಂತಹ ದೌರ್ಜನ್ಯ ಅಥವಾ ಸಂಶಯಾಸ್ಪದ ಘಟನೆಗಳು ನಡೆಯುತ್ತದೆಯೋ ಆಗ ಕಾನೂನು ಅತ್ಯಂತ ಕಠಿಣ ರೂಪು ತಳೆಯುತ್ತದೆ. ಭಾರತೀಯ ಕಾನೂನಿನಲ್ಲಿ ಒಂದು ಸ್ಪಷ್ಟ ವಿಧಿ ಇದೆ. ಮದುವೆಯಾದ 7 ವರ್ಷಗಳ ಒಳಗಾಗಿ ಒಬ್ಬ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಜೀವ ಕಳೆದುಕೊಂಡರೆ ಕಾನೂನು ಅದನ್ನು ಸಾಧಾರಣ ಘಟನೆ ಎಂದು ಪರಿಗಣಿಸುವುದಿಲ್ಲ. ಅಲ್ಲಿ ವೃತ್ತಿಪರ ತನಿಖೆ ಅತ್ಯಂತ ಕಟ್ಟುನಿಟ್ಟಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲ, ಭಾರತೀಯ ಸಾಕ್ಷ್ಯ ಕಾಯ್ದೆಯಡಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇಂತಹ ಸಂದರ್ಭಗಳಲ್ಲಿ ಗಂಡನ ಮನೆಯವರ ಮೇಲೆ ಪ್ರಾಥಮಿಕ ಜವಾಬ್ದಾರಿ ಬೀರುತ್ತದೆ. ಅಂದರೆ ತಮ್ಮ ಮನೆಯಲ್ಲಿ ಹೆಣ್ಣು ಮಗಳಿಗೆ ಕಿರುಕುಳವಾಗಿಲ್ಲ ಎಂಬುದನ್ನು ಅವರೇ ಸಾಬೀತುಪಡಿಸಬೇಕಾಗುತ್ತದೆ. ಇಶಾನಳ ವಿಷಯದಲ್ಲೂ ಅಷ್ಟೇ. ಆಕೆ ಮದುವೆಯಾಗಿ ಇನ್ನು 7 ವರ್ಷಗಳು ಆಗಲಿಲ್ಲ. ಆಕೆಯ ಚಿಕ್ಕ ಮಗುವಿನ ಸಾಕ್ಷ್ಯಗಳು, ಆಕೆಯ ಕುಟುಂಬಸ್ಥರು ನಡೆಸಿದ ಫೋನ್ ಸಂಭಾಷಣೆಗಳು ಮತ್ತು ಆಕೆ ಅನುಭವಿಸಿದ ಮಾನಸಿಕ ಶಾರೀರಿಕ ಯಾತನೆಗಳು ಪ್ರತಿಯೊಂದು ತನಿಖಾಧಿಕಾರಿಗಳ ಡೈರಿಯಲ್ಲಿ ದಾಖಲಾಗುತ್ತದೆ.
ಇಂತಹ ಪ್ರಕರಣಗಳು ನಡೆದಾಗ ಸುತ್ತಮುತ್ತಲಿನ ಸಮಾಜ ಅಥವಾ ನೆರೆಹೊರೆಯವರು ಕೆಲವೊಮ್ಮೆ ಭಯದಿಂದ ಮೌನ ವಹಿಸುವುದುಂಟು. ನಮಗೇಕೆ ಉರಿಯುವ ಮನೆಗೆ ಉಪ್ಪು ಸುರಿಯುವ ಕೆಲಸ ಎಂದು ಯೋಚಿಸಬಹುದು. ಆದರೆ ಕಾನೂನು ಹೇಳುತ್ತದೆ, ಅನ್ಯಾಯವನ್ನು ಕಂಡಾಗ ಮೌನವಾಗಿರುವುದು ಕೂಡ ಆ ಅನ್ಯಾಯಕ್ಕೆ ಸಹಕರಿಸಿದಂತೆ. ಇವತ್ತು ಸಂಪಾಜಿಯ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಿಯ ವ್ಯಕ್ತಿಯು ಬಯಸುತ್ತಿರುವುದು ಒಂದೇ, ಅದು ನಿಷ್ಪಕ್ಷಪಾತ ನ್ಯಾಯ. ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಎಷ್ಟೇ ಸಂಪತ್ತಿರಲಿ, ಕಾನೂನಿನ ಕಣ್ಣಿನಲ್ಲಿ ಪ್ರತಿಯೊಬ್ಬರೂ ಒಂದೇ. ತನಿಖಾ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸುವ ಚಾರ್ಜ್ ಶೀಟ್ ಅತ್ಯಂತ ಬಲವಾಗಿರಬೇಕು. ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ವೈದ್ಯಕೀಯ ಸಾಕ್ಷಿಗಳು, ವಿಜ್ಞಾನ ಪ್ರಯೋಗಾಲಯದ ವರದಿಗಳು ಮತ್ತು ಪೂರಕ ಸಾಕ್ಷಿಗಳು ಒಂದಕ್ಕೊಂದು ಕೊಂಡಿ ಜೋಡಿಸಿದಾಗ ಮಾತ್ರ ತಪ್ಪಿಸ್ಥರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಲು ಸಾಧ್ಯ. ಕೊನೆಯದಾಗಿ ನಾನು ಹೇಳುವುದು ಒಂದೇ, ಫಾತಿಮಾ ಇಶಾನಾ ಇಂದು ನಮ್ಮೊಂದಿಗೆ ಇಲ್ಲ, ಆದರೆ ಆಕೆಯ ಮರಣದ ಹಿಂದೆ ಅಡಗಿರುವ ಪ್ರಶ್ನೆಗಳು ಜೀವಂತವಾಗಿವೆ. ಆಕೆಯ 2 ವರ್ಷದ ಮುಗ್ಧ ಕಂದಮ್ಮನ ಭವಿಷ್ಯ ಇಂದು ತಾಯಿಯ ಮಡಿಲಿಲ್ಲದೆ ಕತ್ತಲೆಯಾಗಿದೆ. ಆ ಮುಗ್ಧ ಆತ್ಮಕ್ಕೆ ನಿಜವಾದ ಶಾಂತಿ ಸಿಗಬೇಕಾದರೆ, ಆ ಮಗುವಿನ ಕಣ್ಣೀರಿಗೆ ಬೆಲೆ ಸಿಗಬೇಕಾದರೆ ಈ ಪ್ರಕರಣದಲ್ಲಿ ಯಾವುದೇ ಮುಲಾಜಿ ಇಲ್ಲದೆ ಸೂಕ್ತ ತನಿಖೆಯಾಗಬೇಕು. ತಪ್ಪಿಸ್ಥರು ಯಾರೇ ಆಗಿರಲಿ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶ ಇಡೀ ಸಮಾಜಕ್ಕೆ ರವಾನೆಯಾಗಬೇಕು. ನಾವು ಕಾನೂನನ್ನು ಗೌರವಿಸೋಣ, ನ್ಯಾಯಾಲಯವನ್ನು ನ್ಯಾಯ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡೋಣ. ಆದರೆ ನ್ಯಾಯ ಸಿಗುವವರೆಗೂ ನಮ್ಮ ಧ್ವನಿ ಅನ್ಯಾಯದ ವಿರುದ್ಧ ಸದಾ ಜಾಗೃತವಾಗಿರಲಿ. ಪ್ರೀತಿಯ ಸಹೋದರರೇ, ಇಶಾನಳು ಈಗ ಮರಣ ಹೊಂದಿ 4 ದಿನವಾಯಿತು. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಅವಳಿಗೆ ಮಗ್ಫಿರತ್ ನೀಡಲಿ. ಬಹಳ ಬೇಸರ ಆಗ್ತಾ ಇದೆ ನೋಡಿ. ಆ ಪುಟ್ಟ ಮಗು, ಆ ಮಗುವನ್ನು ನೋಡುವಾಗ, ನಿನ್ನೆ ಒಂದು ವಿಡಿಯೋ ನಾನು ನೋಡಿದೆ. ಆ ಪುಟ್ಟ ಮಗು ಇಶಾನಳ ಕಬ್ರಿನ ಹತ್ರ ಹೋಗಿ ನಡೆಯುವ ಒಂದು ದೃಶ್ಯ ಬಹಳ ದುಃಖ ಆಗ್ತಾ ಇದೆ. ಪ್ರೀತಿಯ ಮಗುವಿಗೆ ಗೊತ್ತಿಲ್ಲ, ಇದು ನನ್ನ ಅಮ್ಮ ಶಾಶ್ವತವಾಗಿ ಮರಣ ಹೊಂದಿದ್ದಾರೆ, ಹಿಂದಿರುಗಿ ಬರಲ್ಲ. ಆ ಚಿಕ್ಕ ಪ್ರಾಯದಲ್ಲಿ ಅದೇನು ಚಿಂತಿಸುವಷ್ಟು ಗೊತ್ತಿಲ್ಲ. ಆದರೂ ತುಂಬ ಟೆನ್ಷನ್ ಆಗ್ತಾ ಇದೆ ಮಗುವಿಗೆ. ಯಾಕೆ ತಾಯಿ ಬರ್ತಾ ಇಲ್ಲ, ತಾಯಿ ಎಲ್ಲಿ ಹೋದರು, ಇನ್ನು ಬರಲ್ವಾ, ಹೇಳೋಕ್ಕಾಗೋದಿಲ್ಲ. ಹೇಳುವಾಗ ಮಾತಾಡಿಸಿ ಮಗುವನ್ನು ವಿಚಾರಿಸ್ತಾ ಇರ್ತಾರೆ. ಆದರೆ ಆ ಮಗುವಿನಲ್ಲಿ ತುಂಬ ಬೇಸರ ಆಗ್ತಾ ಇದೆ ನೋಡಿ. ಈ ಒಂದು ಘಟನೆ ಇನ್ನು ನಮ್ಮ ಈ ಊರಲ್ಲಿ ನಡೆಯಬಾರದು. ಬಹಳ ಬೇಸರದ ಸಂಗತಿ. ಕಷ್ಟಪಟ್ಟು ನಾವು ಬೆಳೆಸಿ ಮತ್ತು ಮುದ್ದಾದ ನಮ್ಮ ಮಗಳನ್ನು ನಾವು ಮದುವೆ ಮಾಡಿಕೊಟ್ಟ ನಂತರ ಮತ್ತೆಯೂ ಬೇಸರದ ಸಂಗತಿ. ನಾವು ಅಷ್ಟು ಪ್ರೀತಿ ಕೊಟ್ಟ ಆ ಮಗಳನ್ನು ಕೊಲ್ಲುವುದೆಂದರೆ, ಅಲ್ಲದರೆ ಆತ್ಮಹತ್ಯೆ ಮಾಡುವುದೆಂದರೆ, ಆ ಒಂದು ವಿಷಯ ಅದು ಯಾರಿಗೂ ಸಹಿಸಲು ಸಾಧ್ಯವೇ ಇಲ್ಲ. ಅಲ್ಲಾಹು ಇಶಾನಳಿಗೆ ಮಗ್ಫಿರತ್ ನೀಡಲಿ. ಎಲ್ಲರೂ ಪ್ರಾರ್ಥಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಆ ಪುಟ್ಟ ಮಗುವಿಗೆ, ಇಶಾನಳ ಕುಟುಂಬದವರಿಗೆ, ಆ ತಾಯಿಗೆ, ನಮಗೆ ಇದು ಸಹಿಸಲಿಕ್ಕಾಗೋದಿಲ್ಲ. ನಮಗೆ ತುಂಬ ಬೇಸರ ಆಗ್ತಾ ಇದೆ. ನಾವು ಏನೆಲ್ಲ ಚಿಂತಿಸ್ತಾ ಇರ್ತವೆ. ಆ ಇಶಾನ ಅನುಭವಿಸಿದಂತಹ ನೋವನ್ನು ನಾವು ಪ್ರತಿದಿನ ಹೇಗಾಗಿರ್ಬೋದು, ಎಷ್ಟು ನೋವು ಅನುಭವಿಸಿರ್ಬೋದು ಅವಳು, ತುಂಬ ಬೇಸರ ಆಗ್ತಾಯಿದೆ. ಒಂದೊಂದು ದಿನ ನಮಗೆ ಅವಳ ವಿಷಯವನ್ನು ನೋಡುವಾಗ ಬಹಳ ಬೇಸರ ಆಗ್ತಾಯಿದೆ. ಹಾಗಾದರೆ ಆ ಕುಟುಂಬದವರಿಗೆ, ಆ ಮಗುವಿಗೆ ಎಷ್ಟಾಗಬೇಕು ನೋಡಿ. ಒಮ್ಮೆ ಚಿಂತಿಸಿ ನೋಡಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಮಗ್ಫಿರತ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.